ತಿಂಗಳಿಗೆ 25,000 ಸಂಬಳ ಇದ್ರೂ ರಾಜನ ಹಾಗೆ ಬದುಕೋದು ಹೇಗೆ ಗೊತ್ತಾ? ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿ. ರೆಂಟ್, ನಿಮ್ಮ ವರ್ಷದ ರೆಂಟ್ ನಿಮ್ಮ 2 ತಿಂಗಳ ಸ್ಯಾಲರಿಗಿಂತ ಹೆಚ್ಚಿರಬಾರ್ದು. ಅಂದ್ರೆ 50,000 ವರ್ಷಕ್ಕೆ ಅಥವಾ ತಿಂಗಳಿಗೆ ಸುಮಾರು 4,000. ನೆಕ್ಸ್ಟ್ EMI, ನಿಮ್ಮ EMI ನಿಮ್ಮ ಮಂತ್ಲಿ ಸ್ಯಾಲರಿಯ 30% ಒಳಗಿರಬೇಕು. ನಿಮ್ಮ ಕೇಸ್ನಲ್ಲಿ ಅದು ಮ್ಯಾಕ್ಸಿಮಮ್ 7,500 ತಿಂಗಳಿಗೆ. ನೆಕ್ಸ್ಟ್ ಸೇವಿಂಗ್ಸ್, ನಿಮ್ಮ ಮಂತ್ಲಿ ಇನ್ಕಮ್ನ ಕನಿಷ್ಠ 20% ಸೇವ್ ಮಾಡಬೇಕು. ಅಂದರೆ ಪ್ರತಿ ತಿಂಗಳು 5,000 ರೂಪಾಯಿ ಸೇವ್ ಮಾಡಬೇಕು. ಎಮರ್ಜೆನ್ಸಿ ಫಂಡ್, ಕನಿಷ್ಠ 6 ತಿಂಗಳ ಇನ್ಕಮ್ಗೆ ಸಮನಾದಂಥ ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡಬೇಕು. ನಿಮ್ಮ ಟಾರ್ಗೆಟ್ 1.5 ಲಕ್ಷ ಇರಬೇಕು. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್, ನಿಮ್ಮ ಲೈಫ್ ಇನ್ಶೂರೆನ್ಸ್ ಕವರ್ ನಿಮ್ಮ ಆನ್ಯುವಲ್ ಇನ್ಕಮ್ನ ಕನಿಷ್ಠ 15 ಟೈಮ್ಸ್ ಇರಬೇಕು. ಅಂದರೆ ಒಂದು 45 ಲಕ್ಷ ಕವರೇಜ್ ನಿಮ್ದಿರಬೇಕು. ರಿಟೈರ್ಮೆಂಟ್ ಕಾರ್ಪಸ್, ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ನಿಮ್ಮ ಆನ್ಯುವಲ್ ಇನ್ಕಮ್ನ ಕನಿಷ್ಠ 50 ಟೈಮ್ಸ್ ಇರಬೇಕು. ಅಂದರೆ ನಿಮ್ಮ ಗೋಲ್ 75 ಲಕ್ಷ ಇರಬೇಕು. ಈ ಫಿನಾನ್ಷಿಯಲ್ ರೂಲ್ಸ್ನ ಫಾಲೋ ಮಾಡಿದ್ರೆ 25,000 ರೂಪಾಯಿ ತಿಂಗಳಿಗೆ ಸಂಬಳ ಇದ್ರೂ ನೀವು ರಾಜನ ಹಾಗೆ ಬದುಕ್ಬೋದು. ಇದೇ ಥರದ ಇನ್ನಷ್ಟು ಕಂಟೆಂಟ್ಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ.